ಬಹಿರಂಗ ಅಂದ್ರೆ ಏನು ಪ್ರಶ್ನೆ ಮೂಡುತ್ತೆ. ನಾನು ಆಗಲೇ ಹೇಳಿದೆ, ಸೃಷ್ಟಿ ಪರಮಾತ್ಮ ಒಬ್ಬನಿಂದ, ಅವನಿಂದ ಆಕಾಶ ಸೃಷ್ಟಿಯಾಯಿತು, ಆಕಾಶದಿಂದ ಆಕಾಶಾತ್ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಎಲ್ಲ ವನಸ್ಪತಿಗಳು, ವನಸ್ಪತಿಗಳಿಂದ ಅನ್ನ, ಅನ್ನದಿಂದ ಮನುಷ್ಯ, ಪುರುಷ, ಅನ್ನ ಪುರುಷ ಅಂತಕ್ಕಂಥ ಇದು ಸೃಷ್ಟಿಯ ಒಂದು ಹಾಡು. ಏನಪ್ಪ ಅಂದ್ರೆ ಜಸ್ಟ್ ಒಂದು ಔಟ್ಲೈನ್. ಇದು ಪೂರ್ತಿ ಡಿಟೇಲ್ ಆಗಿ ಹೋಗ್ಬೇಕಾದ್ರೆ ಒಂದೊಂದು ಆಸ್ಪೆಕ್ಟ್ ಹೇಳ್ಬೇಕು, ಒಂದು ಔಟ್ಲೈನ್ ನೋಡ್ಬೋದು. ಈಗ ನಾನು ನಿಮಗೆ ಪಂಚಭೂತಗಳನ್ನು ಗೊತ್ತಾವ ಯಾರಿಗ? ಪಂಚಭೂತಗಳು ನನಗೆ ಅಲ್ಲೇ ಹೇಳ್ದವು, ಅಲ್ಲೇ ಹೇಳಿದೆ ಆಕಾಶ ಆರ್ಡರ್ ಒಳಗೆ ಹೇಳ್ತೀನಿ. ಈ ಆರ್ಡರ್ ಏನಂತಾರೆ? ಸೃಷ್ಟಿ ಮಾರ್ಗ ಅಂತಾರೆ. ಯಾವ ಮಾರ್ಗ ಹೇಳ್ತಾರೆ? ಸೃಷ್ಟಿ ಮಾರ್ಗ ಅಂದ್ರೆ ಆಕಾಶದಿಂದ ಹಿಡಿದು ಪೃಥ್ವಿಯವರೆಗೆ ಮೊದಲು. ಯಾಕಂದ್ರೆ ಇವರು ನೋಡಿ, ಮೂಲದಿಂದ ಬಂದ ಭಗವಂತ ಮೂಲ ಅಂದ್ರೆ ಅಲ್ಲಿಂದ ಪ್ರಾರಂಭ ಆಯಿತು. ಪರಮಾತ್ಮ, ಪರಮಾತ್ಮದಿಂದ ಆಕಾಶ, ಆಕಾಶದಿಂದ ಹಿಡಿದು ಪೃಥ್ವಿಯವರೆಗೆ ಇದು ಸೃಷ್ಟಿ ಮಾರ್ಗ. ಇದು ಬಹುಶಃ ಯಾರು ಜಪವನ್ನು ಮಾಡ್ತೀರಿ ಅವ್ರಿಗೆ ಗೊತ್ತಿರ್ತದೆ. ಸೃಷ್ಟಿ ಮಾರ್ಗ, ಸ್ಥಿತಿ ಮಾರ್ಗ, ಲಯ ಮಾರ್ಗ ಅಂತ ಹೇಳ್ತಾವೆ ಜಪದೊಳಗೆ. ಇನ್ನ ಲಯ ಮಾರ್ಗ, ಈಗ ನಾವು ಇಲ್ಲಿ ಬಂದೇವು ಸೃಷ್ಟಿ ಮಾರ್ಗದಿಂದ, ನಾವೆಲ್ಲ ಪರಮಾತ್ಮವನ್ನು ಸೇರಬೇಕು. ಅದರೊಳಗೆ ಮತ್ತೆ ಭಿನ್ನ ಭಿನ್ನ ಈ ಮಾರ್ಗಗಳನ್ನ ಹೇಳಿ ನೋಡಿ. ಈಗ ಕೆಲವೊಂದಿಷ್ಟು ಜನ ಸಾಯುಜ್ಯ ಅಂತ ಕರೀತಾರೆ, ಕೆಲವೊಂದಿಷ್ಟು ಜನ ಸಾಲೋಕ್ಯ ಅಂತ ಹೇಳಿ ಕರೀತಾರೆ, ಕೆಲವೊಂದಿಷ್ಟು ಜನ ಸಾಮರಸ್ಯ ಅಂತ ಹೇಳಿ ಕರೀತಾರೆ. ಅಂದ್ರೆ ಆ ಒಂದು ಪರಮಧಾಮ ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮ ಮಮ ಅಂತಕ್ಕಂಥ ಏನು ಶ್ರೀಕೃಷ್ಣ ಭಗವಂತ ಹೇಳ್ತಾನೆ. ಆ ಏನು ಅಂತಿಮ ನಮ್ಮ ಗುರಿ ಇದೆ ಪರಮಾತ್ಮ ಅಂತಕ್ಕಂಥದ್ದನ್ನು ತಲುಪೋದಕ್ಕೆ ಮತ್ತೆ ಬೇರೆ ಬೇರೆ, ಅಂದ್ರೆ ಅಲ್ಲಿ ಹೋಗಿ ಹುಟ್ಟೋದು, ಅವನೇ ನಾನು ಆಗಿಬಿಡೋದು ಅಂತಕ್ಕಂತಹ ಬೇರೆ ಬೇರೆ ಪದಗಳನ್ನು ನಾವು ಬಳಸ್ತೇವೆ. ಸೃಷ್ಟಿ ಮಾರ್ಗ ಯಾವುದರಿಂದ ಹೇಳಿ? ಆಕಾಶದಿಂದ ಪೃಥ್ವಿಯವರೆಗೆ. ಮತ್ತು ನಾವು ಅಲ್ಲಿಗೆ ಹೋಗ್ಬೇಕಲ್ಲಿ, ಅಲ್ಲಿಗೆ ಹೋಗ್ಬೇಕಾದ್ರೆ ಲಯ ಮಾರ್ಗ ಅನುಸರಿಸ್ಬೇಕಾಗ್ತದೆ. ಇಲ್ಲಿಗಿಂತ ಅಲ್ಲಿಗೆ ಹೋಗೋ ಪ್ರಯಾಣ ಹೆಂಗೆ ಬಂದೇ ನೋಡ್ರಿ, ಹಂಗೆ ಹೋಗ್ಬೇಕಲ್ಲ. ಈಗ ನಾವು ಅದೇ ಮಾರ್ಗಕ್ಕೆ ಹೋಗ್ಬೇಕಲ್ಲ. ಸೊ ಲಯ ಮಾರ್ಗವನ್ನು ನಾವು ಅನುಸರಿಸಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಸಮಯದ ಹಿಡಿದುಕೊಂಡು ನಾನು ನೀವು ಏನಿಲ್ಲ ಈ ತತ್ವಗಳ ಬಗ್ಗೆ ಸ್ವಲ್ಪ ಮನವರಿಕೆಯನ್ನು ಮಾಡಿಕೊಡ್ತೀನಿ. ಈಗ ನಾವು ನಮ್ಮ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತಗಳ ಅನ್ವಯ ನಾವು ನೋಡೋದಾದ್ರೆ ಅದರಲ್ಲಿ ಅಂಗ ಮತ್ತೆ ಲಿಂಗ ಅಂತೇಳಿ ಎರಡನ್ನ ಅವರು ಭೇದವನ್ನು ಮಾಡ್ತಾರೆ. ಈ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಶರಣು ಶರಣಾರ್ಥಿಗಳು ಕೂಡ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತ ನಮ್ಮ ತೊಟ್ಟಳ್ಳಿ ಗ್ರಾಮದ ಹಿರೇಮಠದ ಪೂಜ್ಯರಾಗಿರುವಂಥ ಶ್ರೀಮೂರ್ತಿ ಶಿವಾಚಾರ್ಯರ ಪಾದಗಳಿಗೆ ವಂದಿಸುತ್ತಾ, ನಮ್ಮ ಕಾರ್ಯಕ್ರಮದ ಜ್ಞಾನಾಧ್ಯಕ್ಷತೆ ವಹಿಸಿರುವಂಥ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಟಿವಿ ವಲಯ ಘಟಕದ ಅಧ್ಯಕ್ಷರಾಗಿರುವಂಥ ಭೀಮಾಶಂಕರ ಸರ್ ಅವರೇ, ಹಾಗೂ ಈ ಒಂದು ವಿದ್ಯೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಇದು ನಾನು ಎರಡನೇ ಕಾರ್ಯಕ್ರಮದಲ್ಲಿ ಬರ್ತಾ ಇರೋದು ಬಹಳ ತುಂಬ ಸಂತೋಷ ಅನಿಸ್ತದೆ. ಯಾಕಂದ್ರೆ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ ಇರ್ತದೆ, ಶಿವಾನುಭೂತಿ ಇರ್ತವೆ, ಇಲ್ಲ ಪುರಾಣ ಇರ್ತವೆ, ಪ್ರವಚನ ಇರ್ತವೆ. ಆದರೆ ಇದು ಕಾರ್ಯಕ್ರಮ ಚಿಂತನ ಮಂಥನ ಕಾರ್ಯಕ್ರಮ, ಬಹಳ ವಿಶೇಷ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಯಾಕಂದ್ರೆ ನಾವು ಇಲ್ಲಿ ವಿದ್ಯಾನ ವೆಲ್ಫೇರ್ ಸೊಸೈಟಿಯಲ್ಲಿ 19-20ನೇ ವರ್ಷದ ಪುರಾಣ ಪ್ರವಚನ ನಡೆಸಿವಿ. ಇವತ್ತು ಪುರಾಣ ಈ ಒಂದು ಯಾವುದೇ ಕಾರ್ಯಕ್ರಮ ಇದ್ದರೆ ಆ ಒಂದು ಕಾರ್ಯಕ್ರಮ ಮಾತ್ರ ಸೀಮಿತ ಇರ್ತದೆ. ಪುರಾಣ ಆಗಿರ್ಬೇಕು, ಪ್ರವಚನ ಆಗಿರ್ಬೋದು, ಅಥವಾ ಶಿವಾನುಭೂತಿ ಇರ್ಬೋದು, ಅಥವಾ ಯಾವುದೇ ಉಪನ್ಯಾಸ ಕಾರ್ಯಕ್ರಮ ಇರ್ಬೋದು. ಆದರೆ ಇಲ್ಲಿ ನೀವು 23ನೇ ದಿವಸ ಚಿಂತನ ಮಂಥನ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಕೇವಲ ಒಂದು ವಿಷಯ ಮೇಲೆ ನೀವು ಸೀಮಿತ ಆಗಿಲ್ಲ. ಈಗ ನಾನು ಹುಬ್ಳಿಯಲ್ಲಿ ಪುರಾಣ ಹಚ್ಚೇನೆ, ಆಮೇಲೆ ಶ್ರೀ ಶಿವಕುಮಾರ್ ಯೋಗಿಗಳು ಪುರಾಣ ಹಚ್ಚಿವ ಅಂದ್ರೆ ಆ ಶಿವಕುಮಾರ್ ಯೋಗಿಗಳು ಸಂಬಂಧಪಟ್ಟಂಗೆ ಮಾತಾಡ್ತಾ ಅವ್ರು ಸಂಬಂಧಪಟ್ಟಂಗೆ ವಿಷಯ ಇರ್ತದೆ. ಅದು ಬೇರೆ ಹೋಗಂಗಿಲ್ಲ. ಎಲ್ಲೋ ಹೋದ್ರೆ ಒಂದು ಸ್ವಲ್ಪ ನಡೆದ ಸಾಂಕೇತಿಕವಾಗಿ ಏನಾದ್ರು ಹೇಳ್ಬೋದು, ಅದು ಉದ್ದೇಶ ಒಂದೇ ಇರ್ತದೆ. ಆಗ ನಿಮ್ಮಲ್ಲಿ ಹಾಗೆಲ್ಲ ಚಿಂತನೆ ಮಾಡ್ತಂದ್ರೆ 23 ದಿವಸ ಸತತವಾಗಿ ಒಬ್ಬೊಬ್ಬರು ಅನುಭವಿಸಿದ್ರು ಕರ್ಕೊಂಡ್ಬಂದು ಅವರು ಬೇಕಾಗಿರುವಂಥ ಅವರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಚಿಂತನೆ ಮಂಥನ ಮಾಡಿರ್ತಾರೆ. ಹಾಗಾಗಿ ಇದು ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಅಂತ ಹೇಳಿ